ಬೆಂಗಳೂರಿನಲ್ಲಿ ಮಳೆಯಿಂದ ಆಗ್ತಾ ಇರುವಂತಹ ರಾದ್ಧಾಂತಗಳು ಒಂದೆರಡಲ್ಲ. ಮರಗಳು ಧರೆಗುರುಳುವಂತಹ ಘಟನೆಗಳು ಮೇಲಿಂದ ಮೇಲೆ ಘಟಿಸ್ತಾ ಇದೆ. ಬೆಂಗಳೂರಿನ ಓಕಳಿಪುರಂನಲ್ಲಿ ಇದೇ ರೀತಿ ಮನೆಯೊಂದರ ಮೇಲೆ ಮರ ಬಿದ್ದಿದೆ. ನೋಡಿ, ಬೆಂಗಳೂರಿನ ಓಕಳಿಪುರಂನಲ್ಲಿ ಮನೆ ಮೇಲೆ ಮರ ಬಿದ್ದಿದೆ. ಮನೆಯಲ್ಲಿ 3 ಜನ ಇದ್ರು, ಬಟ್ 3 ಜನ ಈಗ ಸದ್ಯಕ್ಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮರ ಬಿದ್ದ ತಕ್ಷಣ ಸದ್ದು ಕೇಳಿ ಇಮಿಡಿಯೇಟ್ ಆಗಿ ಹೊರಗಡೆ ಓಡಿ ಬಂದ್ಬಿಟ್ಟಿದ್ದಾರೆ 3 ಜನ. ಹಾಗಾಗಿ ಆ 3 ಜನ ಈಗ ಸದ್ಯಕ್ಕೆ ಪಾರಾಗಿದ್ದಾರೆ. ಬೆಂಗಳೂರಿನ ಓಕಳಿಪುರಂನ 3ನೇ ಅಡ್ಡ ರಸ್ತೆಯಲ್ಲಿ ನಡೆದಿರ್ತಕ್ಕಂತಹ ಘಟನೆ. ಮನೆ ಗಟ್ಟಿಯಾಗಿದ್ದರೆ ಓಕೆ, ಇಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ದೊಡ್ಡ ದೊಡ್ಡ ಗಾತ್ರದ ಮರಗಳು ಬಿದ್ದುಬಿಟ್ರೆ ಮನೆಯೂ ಕೂಡ ಅದರ ಸೂರು ಕೂಡ ಗ್ಯಾರಂಟಿ ಇಲ್ಲ, ಹಾಗಾಗ್ಬಿಡುತ್ತೆ. ಸೊ ಸದ್ಯಕ್ಕೆ ಈಗ ಮನೆಯ ಮೇಲೆ ಮರ ಬಿದ್ದಿರೋದ್ರಿಂದ ಡ್ಯಾಮೇಜ್ ಆಗಿದೆ ಒಂದಷ್ಟು. ಬಟ್ ಮನೆಯಲ್ಲಿ 3 ಜನ ಇದ್ದರು, 3 ಜನ ಓಡಿ ಹೊರಗಡೆಗೆ ಬಂದು ಪ್ರಾಣ ಉಳಿಸ್ಕೊಂಡಿದ್ದಾರೆ. ಆ ದೃಶ್ಯವನ್ನು ತಾವೀಗ ಇಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಕರೆಕ್ಟಾಗಿ ಗೊತ್ತಾಗುತ್ತೆ. ಇಲ್ಲಿ ಮನೆ ಮೇಲೆ ಇವೆಲ್ಲ ಹಳೇ ಕಾಲದ ಮರಗಳು. BBMP ಅವರು ಇಂಥ ಮರಗಳನ್ನು ಗುರುತಿಸಿ ಬೇಸಿಗೆನಲ್ಲೇ ಇದೆಲ್ಲವನ್ನು ಕೂಡ ತೆರವು ಮಾಡಬೇಕಾಗಿತ್ತು. ನೋಡಿ ಎಷ್ಟು ಉದ್ದ ಇದೆ, ಭಾರಿ ಗಾತ್ರದ ಮರ. ಹಾಗೆ ನೋಡೋಕೆ ಹೋದರೆ ಕಾಂಪೌಂಡಿಗೆ ಬಿದ್ದು ಕಾಂಪೌಂಡಿಂದ ಮನೆ ಮೇಲೂ ಬಿದ್ದಿದೆ. ಉದ್ದನೆಯ ಮರ ಅದು. ಬಟ್ ಅಷ್ಟು ದೊಡ್ಡ ಮರ, ದೊಡ್ಡ ಗಾತ್ರದ ದಿಮ್ಮಿ ಬಿದ್ದರೆ ಮನೆಗಳು ತಾನೇ ಹೆಂಗೆ ತಡೆಯೋದಕ್ಕೆ ಸಾಧ್ಯ? ಇದೇ ಮನೆ ಮೇಲೆ ಬಿದ್ದಿರೋದು. ಮನೆಗೇನು ಡ್ಯಾಮೇಜ್ ಆಗಿದೆ ನೋಡಿ, ಆಗಿದೆ ಡ್ಯಾಮೇಜ್ ಮನೆಯಲ್ಲೆಲ್ಲ. ಕಾಂಪೌಂಡ್ ವಾಲ್ ಕುಸಿದಿದೆ ಸ್ವಲ್ಪ ಮಟ್ಟಿಗೆ. ಆಮೇಲೆ ಮೇಲ್ಗಡೆ ತಾರ್ಸಿನಲ್ಲಿ ಹಾಕಿರ್ತಾರಲ್ಲ ತಡೆಗೋಡೆ ಅಂತ, ಅದು ಕೂಡ ಮುರಿದು ಬಿದ್ದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಎಷ್ಟು ಗಂಟೆಗೆ ಮರ ಬಿದ್ದಿದ್ದು? ಈ ಮರ ಬಿದ್ದಿದ್ರಿಂದ ಮನೆಗೇನು ಹಾನಿಯಾಗಿದೆ? ಒಂದು ವೇಳೆ ಮನೆಯ ಒಳಗಡೆನೆ ಇದ್ದಿದ್ರೆ ಏನಾದರೂ ಪ್ರಾಣಾಪಾಯ ಆಗ್ತಾ ಇತ್ತಾ, ಹೇಗೆ ಅಂತ? ಅರವಿಂದ್, ಮಧ್ಯಾಹ್ನ 3:30 ಸಮಯಕ್ಕೆ ಈ ಘಟನೆ ಆಗಿದೆ. ಈ ಘಟನೆ ಮನೆ ಆಗುವಂತ ಸಂದರ್ಭದಲ್ಲಿ ಮನೆಯ ಒಳಗಡೆ 3 ಜನ ಸದಸ್ಯರು ಊಟ ಮಾಡ್ತಾ ಇದ್ರು ಅಂತನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಊಟ ಮಾಡ್ತಾ ಇದ್ದ ವೇಳೆಯಲ್ಲಿ ದೊಡ್ಡದಾಗಿ ಸೌಂಡ್ ಬಂದಿದೆ. ಏನ್ ಸೌಂಡ್ ಅಂತೇಳಿ ಮನೆಯಿಂದ ಹೊರಗಡೆ ಬಂದು ನೋಡಿದ ಸಂದರ್ಭದಲ್ಲಿ ಬೃಹತ್ ಮರ ಮನೆ ಮೇಲೆ ಬಿದ್ದಿರುವಂತದ್ದು. ಈ ಮರ ಬಿದ್ದ ಪರಿಣಾಮದಿಂದಾಗಿ ಇಲ್ಲಿ ಡ್ಯಾಮೇಜ್ ಆಗಿದೆ. ಅದೃಷ್ಟವಶಾವತ್ತು ಯಾರಿಗೂ ಕೂಡ ಏನೂ ಆಗಿಲ್ಲ, ಎಲ್ಲರೂ ಕೂಡ ಅಪಾಯದಿಂದ ಪಾರಾಗಿದ್ದಾರೆ. ಇದು ಮನೆ ಮೇಲೆ ಜೋರಾಗಿ ಬಿದ್ದರೆ ಇನ್ನೂ ಕೂಡ ಡ್ಯಾಮೇಜ್ ಆಗಿದ್ದು ಕಾಂಪೌಂಡ್ಗೆ ಬಿದ್ದು ತದನಂತರ ಮನೆ ಮೇಲೆ ಬಿದ್ದಿರೋದ್ರಿಂದ ಬಿಲ್ಡಿಂಗ್ನ ಮೇಲ್ಭಾಗದಲ್ಲಿ ಡ್ಯಾಮೇಜ್ ಆಗಿರುವಂಥದ್ದು. ಸಪೋರ್ಟಿಗೆ ಒಂದು ವೇಳೆ ಕಾಂಪೌಂಡ್ ಇಲ್ಲ ಅಂತಿದ್ರೆ ಮನೆ ಇನ್ನಷ್ಟು ಡ್ಯಾಮೇಜ್ ಆಗ್ತಾ ಇತ್ತು. ಮನೆ ಒಳಗಡೆ ಇದ್ದಂಥ ಸದಸ್ಯರಿಗೂ ಕೂಡ ಭಾರಿ ಪ್ರಮಾಣದಲ್ಲಿ ಅಪಾಯ ಆಗ್ತಾ ಇತ್ತು. ಇದು ರೇಷ್ಮೆ ಭವನ. ಈಗ ನಾನು ತೋರಿಸ್ತಾ ಇರುವಂಥ ಮನೆ ಆಪೋಸಿಟ್ಟು ರೇಷ್ಮೆ ಕೇಂದ್ರ ಸರ್ಕಾರದ ರೇಷ್ಮೆ ಭವನದ ಆವರಣದಲ್ಲಿರುವಂತಹ ಮರಗಳು. ಈ ಮರಗಳೆಲ್ಲವೂ ಕೂಡ ಬೀಳುವ ಪರಿಸ್ಥಿತಿಯಲ್ಲಿದೆ. ಕಳೆದ 6 ತಿಂಗಳಿಂದನೂ ಕೂಡ ಇಲ್ಲಿನ ನಿವಾಸಿಗಳು ತೆರವು ಮಾಡಿ ಅಂತ ಹೇಳಿದ್ರು. ನೋಡ್ಬೋದು, ಇನ್ನೊಂದು ಮರ ಮನೆಯ ಮೇಲೆ ಯಾವ ರೀತಿ ವಾಲ್ತಾ ಇದೆ ಅಂತ. ಜೋರಾಗಿ ಗಾಳಿ ಬಂದ್ರೆ ಬಿಲ್ಡಿಂಗ್ಗೆ ಟಚ್ ಆಗುತ್ತೆ, ಆ ಪ್ರಮಾಣದಲ್ಲಿ ಮರ ವಾಲ್ತಾ ಇದೆ. ಇದು ಜೋರಾಗಿ ಗಾಳಿ ಬಂದಾಗ ಮರ ಕೂಡ ಬಿದ್ದಿರುವಂಥದ್ದು. ಇಂತಹ ಮರಗಳನ್ನ ತೆರವು ಮಾಡಿ ಅಂತೇಳಿ ಸಾಕಷ್ಟು ಬಾರಿ ನಿವಾಸಿಗಳು ರೇಷ್ಮೆ ಭವನಕ್ಕೆ ಕೇಳ್ಕೊಂಡ್ರು ಕೂಡ ಅವರು ನಮಗೆ ಅಧಿಕಾರ ಇಲ್ಲ ಅಂತೇಳಿ ಉಡಾಫೆಯನ್ನ ಮಾಡಿದ್ದಾರೆ. BBMP ಅಧಿಕಾರಿಗಳು ಗಮನಕ್ಕೆ ತಂದ್ರು ಕೂಡ ಯಾವುದೇ ರೀತಿಯಂತ ಪರಿಹಾರ ಸಿಕ್ಕಿಲ್ಲ. ಕುಟುಂಬ ಸದಸ್ಯರಿದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ. ತಾವು ಮನೆ ಒಳಗಡೆ ಎಷ್ಟು ಜನ ಇದ್ರಿ, ಹೇಗೆ ಪಾರಾದ್ರಿ ಸರ್? 3 ಜನ ಇದ್ವಿ ಸರ್. ಗಾಳಿ ಬಂತು, ಹೊರಗೆ ಬಂದು ನೋಡ್ರೆ ಈ ತರ ಮರ ಜೋರಾಗಿ ಎಸ್ಕೊಂಡು ಬಂತು. ನೋಡಿದ್ರೆ ಮರ ಏನ್ ಡ್ಯಾಮೇಜ್ ಆಗಿದೆ ಒಳಗಡೆ ಎಲ್ಲ ಫುಲ್ ಕ್ರ್ಯಾಕ್ ಬಂದಿದೆ. ನೋಡಿ ಇಲ್ಲ ಕಾಣ್ತಾ ಇದೆ ನೋಡಿ ನಿಮಗೆಲ್ಲ. ಇದು ಫುಲ್ ಹಂಗೆ ಒಳಗೆ ಎಲ್ಲ ಕ್ರ್ಯಾಕ್ ಬಂದಿದೆ. ಹಂಗೆ ನೀವೇನಾದ್ರೂ ಮನವಿ ಮಾಡ್ಕೊಂಡಿದ್ರ ಮರ ತೆರವು ಮಾಡಿ ಅಂತೇಳಿ? ಅವ್ರ ನಿರ್ಲಕ್ಷ್ಯ ಮಾಡಿದ್ರೆ? ಹೌದು ಸರ್. ಇದು ರೇಷ್ಮೆ ಭವನಕ್ಕೆ ಹೋಗಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಸುಮಾರು ಸಲ. ಯಾರು ಏನು ರೆಸ್ಪಾನ್ಸ್ ಇಲ್ಲ. ಒಂದ್ಸಲ ಅದೇ ಇವರು ಯಾರೋ ಒಂದ್ಸಲ ಒಂದು ಮರ ಮಾತ್ರ ಕಟ್ ಮಾಡಿಕೊಟ್ಟಿದ್ದಾರೆ. ಇಲ್ಲೊಂದು ಮರ ಬಿದ್ದೋಯ್ತು. ಅವರು ಆ್ಯಕ್ಚುಲಿ ಹೇಳ್ದಲೇ ಇಲ್ಲೇ ಒಂಥರ ಅವರೇ ಬಂದು ಯಾರು ಕರ್ಸ್ಬಿಟ್ಟು ಮಾಡ್ಸಿರೋದು. ಅವ್ರು ಮಾಡ್ಸಿಲ್ಲ ಅದನ್ನ, ಇವರೇ ಮಾಡ್ಸಿರೋದು ಅದನ್ನ ಡೈರೆಕ್ಟ್. ಮರ ಬಿದ್ದ ಪರಿಣಾಮದಿಂದ ಬಿಲ್ಡಿಂಗ್ ಡ್ಯಾಮೇಜ್ ಆಗಿದೆ. ಅರವಿಂದ್, ಅದನ್ನ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ನೋಡ್ಬೋದು, ಕ್ರ್ಯಾಕ್ ಆಗಿರುವಂತದ್ದು, ಕ್ರ್ಯಾಕ್ ಬಿಟ್ಟಿದೆ. ಇದೆಲ್ಲವೂ ಕೂಡ ಮುಂದಿನ ದಿನಗಳೆಲ್ಲವೂ ಕೂಡ ಅಪಾಯ. ಯಾಕೆಂತಂದ್ರೆ ಈ ರೀತಿ ದೊಡ್ಡ ಮಟ್ಟದ ಸಿಲ್ವರ್ ಮರ, ತುಂಬಾ ಉದ್ದನೆ ಇರ್ತಕ್ಕಂಥ ಮತ್ತೆ ದಪ್ಪ ಇರುವಂತಹ ಮರ ಬಿದ್ದಿರೋ ಪರಿಣಾಮದಿಂದಾಗಿ ಹಳೆಯ ಬಿಲ್ಡಿಂಗ್ ಕೂಡ, ಹಾಗಾಗಿ ಇದು ಕಂಪ್ಲೀಟ್ ಡ್ಯಾಮೇಜ್ ಆಗಿ ಕ್ರ್ಯಾಕ್ ಬಿಟ್ಕೊಂಡಿದೆ. ಎಲ್ಲವೂ ಕೂಡ ಮನೆ ಒಳಗಡೆ ಕೂಡ ಸಿಮೆಂಟ್ ಎಲ್ಲ ಬಿದ್ದೋಗಿರುವಂಥದ್ದು. ಈ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿದೆ. BBMP ಅಧಿಕಾರಿಗಳಲ್ಲಿ, ರೇಷ್ಮೆ ಭವನದ ಅಧಿಕಾರಿಗಳಲ್ಲಿ ಬಂದು ಇನ್ನೂ ಕೂಡ ಮರ ತೆರವು ಮಾಡಿಲ್ಲ. ಮತ್ತೆ ಇನ್ನೂ ಒಂದು 4-5 ಮರಗಳು ಬೀಳೋ ಪರಿಸ್ಥಿತಿಯಲ್ಲೇ ಇದಾವೆ. ಅವುಗಳನ್ನ ತೆರವು ಮಾಡಬೇಕು ಅಂತೇಳಿ ನಿವಾಸಿಗಳು ಈಗಾಗಲೇ ಮನವಿ ಮಾಡ್ಕೊಂಡಿದ್ದಾರೆ. ಅದನ್ನ ಮಾಡ್ತಾ ಇಲ್ಲ. ಕೂಡಲೇ ಇಲ್ಲಿನ ಸಮಸ್ಯೆನ ಬಗೆಹರಿಸ್ತಾರೆ ಅನ್ನೋದನ್ನ
ಕಾದು ನೋಡ್ಬೇಕಾಗಿದೆ. ಅರವಿಂದ್. ರೈಟ್ ಲೋಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಮರಗಳನ್ನು ತೆರವು ಮಾಡಿಕೊಡಿ ಅಂತಂದರೆ ಅರಣ್ಯ ಇಲಾಖೆಯವರು ಅವ್ರನ್ನೋ ಕೇಳಿ ಅವ್ರು ಮಾಡಬೇಕು ಅಂತ ಇವರು ಮಾಡಬೇಕು ಅಂತ ಅವರು ಕತೆ ಹೊಡಿತಾರೆ. ನೋಡಿ ಆ ಮನೆ ಎಷ್ಟು ಡ್ಯಾಮೇಜ್ ಆಗಿದೆ ನೋಡು. ನೆಮ್ಮದಿಯಾಗಿ ರಾತ್ರಿ ಹೊತ್ತು ನಿದ್ದೆ ಬರುತ್ತಾ ಅಲ್ಲಿ ಆ ಮನೆಯಲ್ಲಿ ಮಲ್ಕೊಳ್ಳೋದಕ್ಕೆ? ಇವಾಗ ಸಾಧ್ಯನೇ ಇಲ್ಲ. ಫುಲ್ ಡ್ಯಾಮೇಜ್ ಆಗಿದೆ. ಪರಿಹಾರ ಕೊಡಬೇಕು ಅವರು, ಈ ಬಿಲ್ಡಿಂಗಿಗೆ ಪರಿಹಾರ ಕೊಡಬೇಕು.